ಹರಿ ಓಂ ಗುರುಭ್ಯೋ ನಮಃ. ಇಂದು ನಾವು ಯೋಗ ಅಂದರೆ ಏನು ಅಂತಕ್ಕಂತಹ ಒಂದು ವಿಚಾರವನ್ನು ಮಾಡೋಣ. ಬೇರೆ ಬೇರೆ ಪ್ರಕಾರದಲ್ಲಿ ಯೋಗ ಅಂದರೆ ಏನು ಅಂತಕ್ಕಂಥ ವ್ಯಾಖ್ಯಾನಗಳನ್ನು ಮಾಡ್ತಾ, ಯೋಗ ಎಂದರೆ ಇದು ಸಂಸ್ಕೃತ ಶಬ್ದದ ಬಂದಿರತಕ್ಕಂಥ ಒಂದು ಯುಜ್ ಧಾತುವಿನಿಂದ, ಸಂಸ್ಕೃತ ಶಬ್ದದ ಯುಜ್ ಧಾತುವಿನಿಂದ ಬಂದಿದೆ. ಯುಜ್ ಅಂದ್ರೇನು ಅಂದರೆ ಕೂಡಿಸು ಅಂತ ಅರ್ಥ. ಕೂಡಿಸು ಅಂದರೆ ನಮ್ಮ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಎಲ್ಲವನ್ನು ಒಟ್ಟುಗೂಡಿಸಿ ಆತ್ಮನೊಂದಿಗೆ ಒಂದುಗೂಡಿಸುವಂಥ ಸ್ಥಿತಿಗೆ ನಾವು ಯೋಗ ಅಂತ ಕರಿತೀವಿ. ಅದನ್ನೇ ಉಪನಿಷತ್ತುಗಳಲ್ಲಿ ಆತ್ಮ ಮತ್ತು ಪರಮಾತ್ಮನನ್ನು ಒಂದುಗೂಡಿಸುವಂಥ ವಿಧಿಗೆ ಯೋಗ ಎಂದು ಕರೀತಾರೆ. ಇದು ಉಪನಿಷದ ಪ್ರಕಾರ. ಇನ್ನು ಪತಂಜಲಿ ಯೋಗ ಮಹರ್ಷಿಯವರು ಯೋಗಸ್ಯ ಚಿತ್ತವೃತ್ತಿ ನಿರೋಧ, ನಮ್ಮ ಮನಸ್ಸಿನಲ್ಲಿ ಹೇಳ್ತಕ್ಕಂತಹ ಭಾವನೆಗಳನ್ನು, ನಮ್ಮ ಮನಸ್ಸಿನಲ್ಲಿ ಹೇಳ್ತಕ್ಕಂತಹ ವಿಚಾರಗಳನ್ನು ಶಾಂತಗೊಳಿಸೋದಕ್ಕೆ ಯೋಗ ಅಂತ ಕರೀತಾರೆ. ಅವರು ಪ್ರಮಾಣ, ವಿಪರ್ಯ, ವಿಕಲ್ಪ, ನಿದ್ರಾ, ಸ್ಮೃತಿ 5 ಪ್ರಕಾರದ ಎಷ್ಟೇ ವಿಚಾರಗಳು ಇದ್ದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಅವು ಈ 5 ಒಳಗೆ ಇನ್ವಾಲ್ವ್ ಆಗಿರ್ತದೆ. ಹಾಗಾಗಿ ಇವುಗಳನ್ನು ಶಾಂತಗೊಳಿಸುವಂಥ ವಿಧಿಗೆ ನಾವು ಯೋಗ ಅಂತ ಕರಿತೀವಿ ಅಂತೇಳಿ ಮಹರ್ಷಿ ಪತಂಜಲಿಯವರು ಹೇಳಿದ್ದಾರೆ. ಇನ್ನು ಭಗವದ್ಗೀತೆಗೆ ನಾವು ಬಂದರೆ, ಸಮತ್ವಂ ಯೋಗ ಉಚ್ಯತೆ. ನಾವು ಸಾಧಕನಾಗಿರ್ತಕ್ಕಂಥವ್ರು ಅಥವಾ ಯೋಗವನ್ನು ಅರ್ಥ ಮಾಡಿಕೊಳ್ಳುವಂಥವರು ಮಾನ, ಸುಖ, ದುಃಖ, ಲಾಭ, ನಷ್ಟ, ಸ್ತ್ರೀ, ಪುರುಷ, ಬಡವ, ಶ್ರೀಮಂತ, ಈ ಎಲ್ಲ ಉದ್ವೇಗಗಳು ಏನಿದೆ ಸಮಾಜದಲ್ಲಿ, ಹೇಗೆ ಉದ್ವೇಗಗಳು ಹೇಳ್ತವೆ, ಎಲ್ಲ ಉದ್ವೇಗಗಳಲ್ಲೂ ಶಾಂತಚಿತ್ತನಾಗಿರ್ತಕ್ಕಂಥ ಸ್ಥಿತಿಗೆ ನಾವು ಯೋಗ ಅಂತ ಕರಿತೀವಿ. ಯಾವಾಗ ಶಾಂತವಾಗ್ತದೋ ಆವಾಗ ಮಹರ್ಷಿ ಪತಂಜಲಿ ಹೇಳ್ತಾರೆ, ತದಾದಷ್ಟು ಸ್ವರೂಪೇ ಅವಸ್ಥಾನಂ. ನೀನು ಎಲ್ಲ ವಿಚಾರಗಳು ಶಾಂತವಾದಾಗ ನೀನು ಆತ್ಮನಲ್ಲೇ ಸ್ಥಿತನಾಗಿರ್ತೀಯ, ಅದುವೇ ನಿನ್ನ ಯೋಗದ ಸ್ಥಿತಿ ಅಂತ ಪತಂಜಲಿ ಮಹರ್ಷಿಯವರು ಹೇಳಿದ್ದಾರೆ. ತದಾದಷ್ಟು ಸ್ವರೂಪೇ ಅವಸ್ಥಾನಂ. ನೀನು ಯಾವಾಗ ಈ ಎಲ್ಲ 5 ಪ್ರಕಾರದ ವೃತ್ತಿಯಾಗಿರ್ಬೋದು, ಈ ಮಾನ, ಸುಖ, ದುಃಖ, ಲಾಭ, ನಷ್ಟ, ಸ್ತ್ರೀ, ಪುರುಷ, ಒಳ್ಳೆಯದು, ಕೆಟ್ಟದ್ದು, ಈ ಎಲ್ಲ ಸ್ಥಿತಿಗಳನ್ನು ಸಮಗೊಂಡಾಗ ಏನಾಗ್ತದೆ, ತದಾದಷ್ಟು ಸ್ವರೂಪೇ ಅವಸ್ಥೆ, ನೀನೇ ನಿನ್ನ ಆತ್ಮನ ಸ್ವರೂಪನಾಗಿರ್ತೀಯ. ನೀನು ಏಕಾಂತದ ಸ್ಥಿತಿಯಲ್ಲಿದ್ದಾಗ ಮಾತ್ರ ನಿನಗೆ ಯೋಗ ದೊರೆಯಲು ಸಾಧ್ಯ ಅಂತಕ್ಕಂಥ ಪತಂಜಲಿ ಮಹರ್ಷಿಯವರು ಹೇಳಿದ್ದಾರೆ. ಇನ್ನು ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕವನ್ನು ಹೇಳಿದ್ದಾರೆ. ಒಂದು ಸಮತ್ವಂ ಯೋಗ ಉಚಿತ ಆಯಿತು, ಎಲ್ಲವನ್ನ ಸಮನಾಗಿ ಸ್ವೀಕಾರ ಮಾಡುವಂಥ ಸ್ಥಿತಿ ಯಾರಿಗೆ ಬರ್ತದೋ, ಯಾರಿಗೆ ಸಹನಶೀಲತೆ ಇದೆಯೋ ಅದಕ್ಕೆ ಯೋಗ ಅಂತ ಕರಿತೀವಿ. ಇನ್ನು ಇನ್ನೊಂದು ಸೂತ್ರದಲ್ಲಿ ಹೇಳಿದ್ದಾರೆ, ಯೋಗ ಕರ್ಮಸು ಕೌಶಲ್ಯಂ. ನಾವು ಮಾಡುವಂತಹ ದೈನಂದಿನ ಕಾರ್ಯಗಳಾಗಿರ್ಬೋದು, ಯಾವುದೇ ಕಾರ್ಯಗಳಾಗಿರಲಿ ಅದರಲ್ಲಿ ಕೌಶಲ್ಯತೆ ಇರಬೇಕು. ಸಾಮಾನ್ಯ ಕೌಶಲ್ಯತೆ ಅಂದ್ರೆ ಪ್ರಶ್ನೆ ಬರ್ತದೆ, ಹಾಗಾದರೆ ನಾವು ಮನೆಗೆ ಕಳ್ಳ ಬಂದು ರಾತ್ರಿ ಮನೆಯೆಲ್ಲ ಕಳೆದುಕೊಂಡು ಹೋದಾಗ ಅವನ ಕೌಶಲ್ಯತೆಯಿಂದ ಕಳು ಮಾಡ್ತಾನಲ್ರಿ, ಅದು ಯೋಗ ಅಂತ ಅನ್ನಬಹುದು. ಆದರೆ ಭಗವದ್ಗೀತೆಯಲ್ಲಿ, ಯಾಕಂದರೆ ಇದು ಭಗವಾನರ ದ್ವಾರ ಬಂದಿರತಕ್ಕಂಥ ವ್ಯಾಖ್ಯಾನ, ನೀನು ಯಾವ ಕರ್ಮಗಳನ್ನು ಮಾಡೋದ್ರಿಂದ ಜನ್ಮ ಮತ್ತು ಮರಣ ಚಕ್ರದಿಂದ ನೀನು ದೂರ ಆಗ್ತೀಯೋ ಅದಕ್ಕೆ ಕೌಶಲ್ಯ ಅಂತಾರೆ. ಈಗ ಒಂದಿನ ಕಳ್ಳ ಗೊತ್ತಾಗಲಿಲ್ಲ, ಹೋಯ್ತು, 2 ದಿನ ಗೊತ್ತಾಯಿತು, ಹೋಯ್ತು, 3 ದಿನ ಗೊತ್ತಾಯಿತು, ಹೋಯ್ತು, ಹೀಗೆ ವರ್ಷಾನುಗಟ್ಟಲೆ ಮಾಡಿದಾಗ ಒಂದಿನ ಅವ್ನು ಸಿಕ್ಕಾಕೊಂಡು ಅವನಿಗೆ ಜೈಲು ಶಿಕ್ಷೆ ಅನುಭವಿಸ್ತಾನೆ, ಸುಖ ದುಃಖ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಆದರೆ ಭಗವಾನರು ಹೇಳ್ತಾ ಇದ್ದಾರೆ ಇಲ್ಲಿ, ಯೋಗ ಕರ್ಮಶು ಕೌಶಲ್ಯಂ. ನೀನು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಿಂದ ನಿನ್ನ ಜನ್ಮ ಮತ್ತು ಮರಣ ಚಕ್ರವನ್ನು ಪಾರಾಗೋರಂತ ಆ ರೀತಿ ಸೂಕ್ಷ್ಮ ಕೌಶಲ್ಯತೆಯಿಂದ ನೀನು ಕರ್ಮ ಮಾಡು ಅರ್ಜುನ ಅಂಥೇಳಿ ಅರ್ಜುನರಿಗೆ ಶ್ರೀ ಭಗವಾನರು ಉಪದೇಶನ ಮಾಡ್ತಾರೆ. ಇದು ಎಲ್ಲರಿಗೂ ತಿಳಿತಕ್ಕಂಥ ವಿಚಾರ. ಹಾಗಾಗಿ ಯೋಗ ಕರ್ಮಶು ಕೌಶಲ್ಯಂ. ನಾವು ಇದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಎಲ್ಲ ಮಹಾತ್ಮರು ಒಳ್ಳೊಳ್ಳೆ ಕಾರ್ಯಗಳನ್ನು ಸಮಾಜಕ್ಕಾಗಿ, ಸಮಾಜದ ಉದ್ಧಾರಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ತಮ್ಮ ಸೇವೆಗಳನ್ನು ಸಮರ್ಪಿಸಿದ್ದಾರೆ. ಹಾಗಾದರೆ
ಅದಕ್ಕೆ ನಾವು ಯೋಗ ಅಂತಕ್ಕಂಥ. ಅವರು ಕರ್ಮಗಳು ಮಾಡ್ತಾರೆ, ಅದರಲ್ಲಿ ಯಾವುದೂ ಆಸಕ್ತಿ ಇರೋದಿಲ್ಲ, ನಿರ್ಲಿಪ್ತವಾಗಿರ್ತಾರೆ. ಹಾಗಾಗಿ ಯೋಗ ಕರ್ಮಶು ಕೌಶಲ್ಯವಾಗಿರಬೇಕು. ಇನ್ನು ಹಠಯೋಗದ ಪ್ರಕಾರ ಹಠ ಅಂದರೆ ಸೂರ್ಯ ಮತ್ತು ಚಂದ್ರನನ್ನು ಒಂದುಗೂಡಿಸುವಂತಹ ವಿಧಿಗೆ, ಅಂದರೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಒಂದುಗೂಡಿಸಿ ಸುಷುಮ್ನ ನಾಡಿಯಲ್ಲಿ ಈಡ ಮತ್ತು ಪಿಂಗಲ ಸೇರಿ ಸುಷುಮ್ನ ನಾಡಿಯಲ್ಲಿ ಪ್ರಯಾಗ ಹರಿತಕ್ಕಂತಹ ನದಿಗೆ ನಾವು ಯೋಗ ಅಂತ ಹೇಳಿ ಕರಿತೀವಿ ಅಂತ ಹಠಯೋಗಿಗಳು ಹೇಳಿದ್ದಾರೆ. ಹೀಗೆ ಬೇರೆ ಬೇರೆ ಪ್ರಕಾರದ ವ್ಯಾಖ್ಯಾನಗಳು, ಅರ್ಥಗಳು ನಮ್ಮ ಯೋಗದ ಸ್ಥಿತಿಯಲ್ಲಿದೆ. ಆದರೆ ಎಲ್ಲದರ ಮೂಲ ಉದ್ದೇಶ ಒಂದೇ, ಏನಂದರೆ ನೀನು ಮುಕ್ತನಾಗು. ಮುಕ್ತಿಯಗೋಸ್ಕರವೇ ಯೋಗ. ಯೋಗ ಆಚರಣೆಗೆ ಬರಬೇಕು ಹೊರತು ಅದು ಕಾರ್ಯದಲ್ಲಿ ಜಾಸ್ತಿ ಅನುಭವಕ್ಕೆ ಬರಬೇಕು. ಕಾರ್ಯಕ್ಕೆ ಹೌದು ಕಾರ್ಯ ಮಾಡಬೇಕು, ಆದರೆ ಕಾರ್ಯ ಜೊತೆಗೆ ಅನುಭೂತಿ ಬಂದಾಗ ಮಾತ್ರ ನಾವು ಯೋಗದ ಲಾಭವನ್ನು ಪಡೆದುಕೊಳ್ತೀವಿ. ಅದು ಏಕಾಂತದಲ್ಲಿ. ಹೇಗೆ ಸಮುದ್ರ ನೋಡಿ ಎಷ್ಟು ಏಕಾಂತತೆಯಿಂದ ಇದೆ, ಹಾಗೆಯೇ ಸಾಧಕನಾಗಿರ್ತಕ್ಕಂಥವ್ರು ಯೋಗಿಗಳು ಹೀಗೆ ಸದಾಕಾಲ ನಿತ್ಯ ನಿರಂತರ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಸಾಧನೆ ಮಾಡ್ತಾ ಇದ್ದರೆ ಆ ಯೋಗದ ಸ್ಥಿತಿಯನ್ನು ತಲುಪಬಹುದು. ಸ್ಥಿತಿ ತಲುಪಿ ಆ ಮಹರ್ಷಿ ಪತಂಜಲಿಯರು ಹೇಳಿದ ಹಾಗೆ ತದಾದಷ್ಟು ಸ್ವರೂಪೇ ಅವಸ್ಥಾನಂ, ನೀನು ನಿನ್ನ ಅವಸ್ಥೆಯಲ್ಲೇ ಇರ್ತಿ. ನೀನು ಶರೀರವಲ್ಲ, ನೀನು ಮನಸ್ಸೂ ಅಲ್ಲ, ನೀನು ಶರೀರವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿ ಅಲ್ಲ, ನೀನು ಕೇವಲ ಆತ್ಮಸ್ವರೂಪನಾಗಿದ್ದೆ. ನೀನೇ ಆತ್ಮನಾಗಿದ್ದೀಯ ಅಂತಕ್ಕಂಥ ಅನುಭವವನ್ನು ಪಡಿಬೇಕಾದ್ರೆ ಏಕಾಂತದ ಅವಶ್ಯಕತೆ ಇದೆ. ಹಾಗಾಗಿ ನಿತ್ಯ ನಿರಂತರ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಸಾಧನೆ ಮಾಡ್ತಾಯಿರಿ. ನಿಮ್ಮನ್ನು ನೀವು ಈ ಜನ್ಮ ಮರಣ ಚಕ್ರದಿಂದ ಪಾರಾಗಿ. ಹರಿ ಓಂ ಗುರುಭ್ಯೋ ನಮಃ.